ಉಡುಪಿಯಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಒಂದೊಂದೇ ಘಟನೆಯ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ, ಯಾವ ರೀತಿಯಾದಂತಹ ನೆರೆಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅಂತ. ಬೆಳಗ್ಗೆಯಿಂದ ಸುರಿತಾ ಇದೆ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಡುಪಿಯಲ್ಲಿ ತಲೆದೋರಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಇದೆ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಮನೆಗಳು ಮುಳುಗಡೆಯಾಗಿರೋದಿರಬಹುದು, ಜನರು ರಕ್ಷಣೆಗಾಗಿ ಮೊರೆ ಇಡ್ತಾ ಇದ್ದದಿರಬಹುದು, ರಕ್ಷಣೆ ಮಾಡಿರುವಂತಹ ದೃಶ್ಯಗಳು, ಹೀಗೆ ಕಳೆದ ಒಂದು ವಾರದಿಂದಲೂ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋ ಪರಿಣಾಮವಾಗಿ ನೆರೆ ಸೃಷ್ಟಿಯಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಮನೆಗಳು ಜಲಾವೃತವಾಗಿದೆ. ಮನೆಗಳಲ್ಲಿದ್ದಂತಹ ವಯಸ್ಸಾದವರು, ಮಕ್ಕಳು, ಮಹಿಳೆಯರು ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ದೇವಾಲಯಗಳಿರಬಹುದು, ಎಲ್ಲೆಡೆ ಪರಿಸ್ಥಿತಿ ಅಂತೂ ವಿಕೋಪಕ್ಕೆ ಹೋಗಿದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ರೀತಿಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿದ್ದ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಮನುಷ್ಯನ ಹೇಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ರಕ್ಷಣಾ ಸಿಬ್ಬಂದಿಗಳು ನಿರಂತರವಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಮಾಡ್ತಾ ಇರುವಂತಹ ಪರಿಣಾಮ ಉಡುಪಿಯಲ್ಲಿ ಹೇಗಿದೆ ಅನ್ನುವಂತಹ ಚಿತ್ರಣ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದೊಂದೇ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ರಕ್ಷಣಾ ಸಿಬ್ಬಂದಿಗಳ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅಂತ. ಬನ್ನಂಜೆ ಶನೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. 23 ಅಡಿ ಎತ್ತರದ ಏಕಶಿಲಾ ವಿಗ್ರಹವಿರುವಂತಹ ದೇವಾಲಯ, ದೇಗುಲಕ್ಕೆ ಹೋಗುವ ರಸ್ತೆ ಸಂಪರ್ಕವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದೆ. ಬನ್ನಂಜಿಯಲ್ಲಿ ಸದ್ಯ ಶನೇಶ್ವರ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ. 23 ಅಡಿ ಎತ್ತರದ ಏಕಶಿಲಾ ವಿಗ್ರಹವಿರುವಂತಹ ದೇಗುಲ ಇದಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ದೇವಸ್ಥಾನ ಜಲಾವೃತ ಆಗಿದೆ ಅನ್ನುವಂತಹ ಚಿತ್ರಣ. ಬನ್ನಂಜೆಯ ಶನೇಶ್ವರ ದೇವಸ್ಥಾನ, ಅದು 23 ಅಡಿ ಎತ್ತರದ ಒಂದು ಮೂರ್ತಿ ಇದೆ. ಆ ವಿಗ್ರಹ ಏಕಶಿಲಾ ವಿಗ್ರಹ, ಅದು ಅಲ್ಲಿಯೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ರಿ. ಒಂದು ಭಾಗದಲ್ಲಿ ದೇವಾಲಯ ಸಂಪೂರ್ಣವಾಗಿ ಮುಳುಗಿದೆ. ಇದರ ಪರಿಣಾಮವಾಗಿ ಆ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಯಾರೆಲ್ಲ ಓಡಾಟ ನಡೆಸ್ತಾರೋ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಕೂಡ ಬಂದ್ ಮಾಡಿದ್ದಾರೆ. ಉಡುಪಿ ತಾಲೂಕಿನಾದ್ಯಂತ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಅವಾಂತರಗಳು, ಜನ ಸಂಕಷ್ಟಕ್ಕೆ ಈಡಾಗಿರುವುದು ಇದೆಲ್ಲವೂ ಕೂಡ ಗಮನ ಸೆಳೀತಾ ಇದೆ. ಚಕ್ರತೀರ್ಥ ಸಗ್ರಿ ವ್ಯಾಪ್ತಿಯಿಂದ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ರಕ್ಷಣಾ ಸಿಬ್ಬಂದಿಗಳು ಮಾಡಿದ್ರು. ಅಗ್ನಿಶಾಮಕ ದಳದ ಬೋಟ್ನಲ್ಲಿ ಜನರನ್ನ ಸೇಫ್ ಸ್ಥಳಕ್ಕೆ, ಎತ್ತರದ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಯಿತು. ಆ ಪೈಕಿ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ನಾಯಿ, ಬೆಕ್ಕುಗಳನ್ನು ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಕ್ಷಣೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೊಡೆಯ ಮೊರೆ ಹಿಡಿದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅವರೆಲ್ಲರನ್ನು ಕೂಡ ಬೋಟ್ನ ಸಹಾಯದೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರಿಗಾಗಿ ಗಂಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಎತ್ತರದ ಪ್ರದೇಶದಲ್ಲಿ ಅವರು ಇರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಈಗ ಸದ್ಯ ತಮ್ಮ ನಿವಾಸವನ್ನ ತೊರೆದು ಈಗ ಅಲ್ಲಿ ಅವರು ತಾತ್ಕಾಲಿಕವಾಗಿ ಉಳ್ಕೊಳ್ಳುವಂತಹ ಪರಿಸ್ಥಿತಿ. ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ನಾಯಿ, ಬೆಕ್ಕು ಎಲ್ಲವನ್ನೂ ಕೂಡ ಬೋಟ್ನೊಂದಿಗೆ ಕರೆದುಕೊಂಡು ಹೋಗಿ ಅವ್ರನ್ನ ಸುರಕ್ಷಿತವಾಗಿ ಇರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವರು ಇರುವಂತಹ ಮನೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಜಲಾವೃತವಾದಂತಹ ಸನ್ನಿವೇಶ ಹೇಗಿದೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಒಂದು ಭಾಗದಲ್ಲಿ ರಕ್ಷಣಾ ಸಿಬ್ಬಂದಿಗಳ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂತಹ ದೃಶ್ಯ. ಉಡುಪಿಯ ಪಾಡಿಗಾರಿನಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇಂದ್ರಾಣಿ ತೀರ್ಥ ತುಂಬಿ ಹರಿದಿರುವ ಕಾರಣ ಯಾವ ಮಟ್ಟಕ್ಕೆ ನೀರಿದೆ ಅಂತೇಳಿ ನೋಡಬಹುದು. ಅಲ್ಲಿ ಇನ್ನೂ ಕೂಡ ಬಯಲು ಪ್ರದೇಶ ಆಗಿರೋದ್ರಿಂದ ಇನ್ನೂ ಎತ್ತರದ ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವ ಕೆಲಸ ಆಗ್ತಾ ಇದೆ. ನಾವು ನೋಡಬಹುದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾವ ಥರ ಹರಸಾಹಸ ಪಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಗ್ನಿಶಾಮಕ ದಳದ ಓರ್ವ ಹಿರಿಯ ಅಧಿಕಾರಿ ಆ ಟ್ರಗ್ ಅನ್ನು ಎಳೆದು ತರುವ ಮೂಲಕ ಜನರನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ಸುಮಾರು 15 ಜನರನ್ನ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಅಂದರೆ ಸ್ಪೀಡ್ ಬೋಟನ್ನು ಅಥವಾ ಯಾಂತ್ರೀಕೃತ ಬೋಟನ್ನು ತೆಗೆದುಕೊಂಡು ಹೋಗಿ ಜನರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನಾವು ನೋಡ್ಬೋದು ವಾಹನಗಳು ಎಷ್ಟರ ಮಟ್ಟಿಗೆ ಮುಳುಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂಗಡಿಗಳ ಮುಂಗಟ್ಟುಗಳಾಗಿರ್ಬೋದು, ಈ ಭಾಗದಲ್ಲಿರುವ ದಿನಸಿ ಐಟಮ್ಗಳು, ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಕೆಲವು ಗೋಡಾನ್ಗಳಿವೆ.
ಎಲ್ಲವೂ ಕೂಡ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಒಂದು ಬೆಕ್ಕಿನ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಒಬ್ಬ ಹುಡುಗ ಅಗ್ನಿಶಾಮಕ ದಳದವರಿಗೆ ತನ್ನ ಮನೆಯ ಸಾಕು ಬೆಕ್ಕನ್ನು ಕೊಡ್ತಾ ಇರುವಂಥದ್ದು. ಆ ಬೆಕ್ಕು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ, ಯಾಕಂದ್ರೆ ಮನೆಯಲ್ಲೇ ಸಾಕಿದ ಬೆಕ್ಕಾಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಯುವಕನ ಒಂದು ಕಾಳಜಿ. ಅಗ್ನಿಶಾಮಕ ದಳ ಆ ಬೆಕ್ಕನ್ನು ಕೂಡ ರಕ್ಷಣೆ ಮಾಡಿಕೊಂಡು ಸುಮಾರು 3-4 ಜನರನ್ನ ಕರ್ಕೊಂಡು ಈ ಭಾಗಕ್ಕೆ ಬಂದಿರುವಂಥದ್ದು. ಇನ್ನೊಂದೆರಡು ಗಂಟೆಯಲ್ಲಿ ನೆರೆ ಬಿಡುವಂತಹ ಸಾಧ್ಯತೆ ಇದೆ, ಯಾಕಂದ್ರೆ ಮಳೆ ಕೊಂಚ ಕಡಿಮೆ ಆಗಿದೆ. ಇಡೀ ಅಗ್ನಿಶಾಮಕ ದಳ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಜನರನ್ನ ರಕ್ಷಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಸುಮಾರು 10-15 ಜನರನ್ನ ಈ ಭಾಗದಿಂದ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 4-5 ಪ್ರದೇಶಗಳಲ್ಲಿ ಅಗ್ನಿಶಾಮಕ ದಳ ಈ ತರದ ಒಂದು ಕಾರ್ಯಾಚರಣೆಯನ್ನ ಮಾಡಿದೆ. ಹಿರಿಯರು, ಮಹಿಳೆಯರು, ವೃದ್ಧರು ಇವರನ್ನ ಶಿಫ್ಟ್ ಮಾಡಿ ಕರ್ಕೊಂಡ್ ಬರುವಂತಹ ಕೆಲಸವನ್ನ ಅಗ್ನಿಶಾಮಕ ದಳ ಮಾಡ್ತಾ ಇದೆ. ನಗರಸಭೆ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಈ ಭಾಗದಲ್ಲಿ ಅಂದ್ರೆ ಗ್ರೌಂಡ್ ಫ್ಲೋರ್ನಲ್ಲಿ ಅಂದ್ರೆ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿರುವವರು ಅಗ್ನಿಶಾಮಕ ದಳದವರು ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎತ್ತರ ಪ್ರದೇಶಗಳಲ್ಲಿ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ನಾವು ನೋಡ್ಬೋದು. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಇದೆ ಒಂದು ಸಣ್ಣದು. ಮಹಿಳೆಯರು, ಮಕ್ಕಳೆಲ್ಲ ಎತ್ತರ ಪ್ರದೇಶದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅಂಗಡಿಗಳಲ್ಲೂ ಕೂಡ ನೋಡ್ಬೋದು, ಬೇಸ್ಮೆಂಟ್ಗಳಲ್ಲಿ ನೀರಿದ್ರು ಕೂಡ ಆ ಭಾಗದಲ್ಲಿ ಒಬ್ಬರು ಮಹಿಳೆಯರು, ಮಕ್ಕಳು ಒಂದು ಪ್ರಾಣಿಯನ್ನು ನೋಡ್ಬೋದು, ಅಲ್ಲಿ ಬೆಕ್ಕು ನೋಡ್ಬೋದು, ಆ ಒಂದು ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು. ಬೈಕ್ನ ಮೇಲೆ ಕುಳಿತು ಬೆಕ್ಕು ನದಿಯಿಂದ ರಕ್ಷಣೆ ಪಡ್ಕೊಂಡಿದೆ. ಹಾಗಾಗಿ ಈ ಭಾಗದಲ್ಲಿ ವ್ಯಾಪಕವಾಗಿ ಮಣಿಪಾಲ, ಹಿರಿಯಡ್ಕ, ಈ ಭಾಗದಲ್ಲಿ ಆತ್ರಾಡಿ ಭಾಗದಲ್ಲಿ ವ್ಯಾಪಕವಾದ ಮಳೆ ಬಿದ್ದಿರುವ ಕಾರಣ ಈ ತರವಾದ ಒಂದು ದೊಡ್ಡ ಮಟ್ಟದ ನೆರೆ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಉಡುಪಿಯಲ್ಲಿ ಭಾರೀ ಮಳೆ ಆಗ್ತಾ ಇರೋ ಪರಿಣಾಮ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಅದರ ದೃಶ್ಯಗಳನ್ನ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗ್ಬಿಟ್ಟಿದೆ. ಬೈಲಕೆರೆ ಸಮೀಪ ಮನೆಗಳಿಗೂ ಕೂಡ ನೀರು ನುಗ್ಗಿದ್ದು ನೆರೆಯ ಪರಿಸ್ಥಿತಿ ಅಲ್ಲಿ ಸೃಷ್ಟಿಯಾಗಿದೆ. ನೆರೆಯಲ್ಲಿ ಸಿಲುಕಿದಂತಹ 3 ಈಗಾಗಲೇ ರಕ್ಷಣಾ ಸಿಬ್ಬಂದಿಗಳು ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ತೊಡಕೊಂಡ್ರು. ಅವ್ರನ್ನ ರಕ್ಷಣೆ ಸಹ ಮಾಡಿದ್ದಾರೆ. ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ವೃದ್ಧೆ, ಮಹಿಳೆ, ಮಗುವನ್ನ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಕ್ಷಣೆ ಮಾಡಿ ಎತ್ತರದ ಪ್ರದೇಶಕ್ಕೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ಆ ಮನೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಮನೆಯಲ್ಲಿ ನೀರು ನುಗ್ಗಿದ್ರ ಪರಿಣಾಮವಾಗಿ ಅಲ್ಲಿದ್ದವರು ಹೊರಗೆ ಬರಲಿಕ್ಕೆ ಹರಸಾಹಸ ಪಡಬೇಕಾಯಿತು. ಹಾಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅವರ ನೆರವಿಗೆ ಹೋದ್ರು. ಅವ್ರನ್ನ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗಿರುವಂತಹ ಚಿತ್ರಣ ನೀವು ನೋಡ್ತಾ ಇರೋದು. ಮನೆಗಳಿಗೆ ನೀರು ನುಗ್ಗಿ ನೆರೆ ಸೃಷ್ಟಿಯಾಗಿದೆ. ನೆರೆಯಲ್ಲಿ ಸಿಲುಕಿಕೊಂಡಿದ್ದಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೈಲಕೆರೆ, ಕಲ್ಸಂಕ, ಅದರ ಜೊತೆಗೆ ಗುಂಡಿಬೈಲು, ಚಕ್ರತೀರ್ಥ, ಸಗ್ರಿ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇದೆ. ನಾವು ನೋಡ್ಬೋದು, ಅಂದರೆ ಬೈಲಕೆರೆಯಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿಯುವ ಪರಿಣಾಮದಿಂದಾಗಿ ಸುತ್ತಮುತ್ತಲ ಸುಮಾರು ಒಂದು 6-7 ಮನೆಗಳು ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಂದ್ರಾಣಿ ತೀರ್ಥ ತುಂಬಿ ಹರಿಯೋದ್ರಿಂದ ಈ ಭಾಗದಲ್ಲಿ ವ್ಯಾಪಕವಾದ ನೀರು ಆ ಭಾಗದಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ಹರಿದಿರುವಂಥದ್ದು. ಹೋಟೆಲ್ನ ಕೆಳಭಾಗ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಸುತ್ತಮುತ್ತಲಿನ ಮನೆ, ಗದ್ದೆ, ಇಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದವರು ಸರ್ವಸನ್ನದ್ಧರಾಗಿ ಜಾಕೆಟ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು, ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಭಾರೀ ಪ್ರಮಾಣದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಸುತ್ತಮುತ್ತಲ ಭಾಗ ಜಲಾವೃತ ಆಗಿದೆ. ಹಾಗಾಗಿ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು. ಸುಮಾರು 15 ದಿವಸದ ಹಿಂದೆ ವಿಪರೀತ ಮಳೆ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು 4 ಮನೆಗಳಿಗೆ ನೀರು ಬಂದಿತ್ತು. ಅಂದರೆ ಇದು ಬಹಳ ಇಂದ್ರಾಣಿ ತೀರ್ಥದ ತಟದಲ್ಲೇ ಮನೆಯನ್ನು ಕಟ್ಟಿಕೊಂಡಿರೋದ್ರಿಂದ ಆ ಭಾಗ ಮುಳುಗಡೆ ಆಗ್ತದೆ. ಅಂದರೆ ಪೂರ್ತಿ ಮುಳುಗಡೆ ಆಗುವ ಮೊದಲೇ ಜನರನ್ನು ಶಿಫ್ಟ್ ಮಾಡಿದರೆ ಸೇಫ್ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಮಾಹಿತಿ ಇತ್ತು, ಆದರೆ ವಿಪರೀತವಾಗಿ ಅಂದರೆ ಮಣಿಪಾಲ ಭಾಗದಲ್ಲಿ ಭಾರೀ ಮಳೆ ಬಿದ್ದಿರುವ ಕಾರಣ ಈ ಭಾಗಕ್ಕೆ ಈ ಪ್ರಮಾಣದಲ್ಲಿ ನೀರು ಬರ್ತದೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ. ಹಾಗಾಗಿ ಬೋಟ್ಗಳನ್ನು ಕೂಡ ಸೇಫ್ ಆಗಿ ತಂದು ಇರಿಸಲಾಗಿತ್ತು. ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಶಿಫ್ಟ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಅವ್ರನ್ನ ಅಗ್ನಿಶಾಮಕ ದಳದವರು ಬಂದು ಶಿಫ್ಟ್ ಮಾಡುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲೆಯಲ್ಲಿ ಮತ್ತೆ 1-2 ದಿವಸಗಳ ಕಾಲ ಭಾರಿ ಮಳೆ ಬೀಳಬಹುದು ಅನ್ನುವ ಹಿನ್ನೆಲೆಯಲ್ಲಿ
ಮುಂಜಾಗ್ರತಾ ಕ್ರಮ. ನದಿ ಮತ್ತು ಸಮುದ್ರ ತೀರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಉಡುಪಿಯ ಇಂದ್ರಾಣಿ ತೀರ್ಥ ಕೂಡ ಉಕ್ಕಿ ಹರಿದಿದೆ. ಜೊತೆಗೆ ನದಿ ಪಾತ್ರದ ಸ್ಥಳಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಳಚರಂಡಿ ವ್ಯವಸ್ಥೆ ವಿರುದ್ಧ ಜನರು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ನೆರೆ ಪೀಡಿತ ಜನರು ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಆಗ್ತಾ ಇದೆ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಲ್ಲ. ಅದನ್ನ ಸರಿ ಮಾಡಿದಿದ್ರೆ ಬಹುಶಃ ನೀರು ಕರೆಕ್ಟ್ ಆಗಿ ಹೋಗ್ತಾ ಇತ್ತು ಅನ್ನೋದು ಅವರ ಒಂದು ಆಗ್ರಹ ಆಗಿದೆ. ಇಂದ್ರಾಣಿ ತೀರ್ಥ ಉಕ್ಕಿ ಹರಿದಿರುವಂತಹ ದೃಶ್ಯ ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ. ಆ ಭಾಗದಲ್ಲಿರುವಂತಹ ಜನರು ತಮ್ಮ ಆಕ್ರೋಶವನ್ನು ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಹಂಚಿಕೊಂಡಿದ್ದಾರೆ. ಪ್ರದೇಶದಿಂದ ಶಿಫ್ಟ್ ಆಗಿರುವಂತಹ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅಂದ್ರೆ ಬೆಳಗ್ಗೆಯಿಂದ ಬಂದ ಮಳೆ ಅಲ್ಲ, ಇದು ಭಾರಿ ಮಳೆ ಬಂತು. ಬೆಳಗ್ಗೆಯಿಂದ ಬಂದದ್ದು. ಮೊದಲೆಲ್ಲ ಇಷ್ಟು ನಮಗೆ ನೆರೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಒಂದು 2 ಮಳೆ ಆದ್ರೆ ಇಲ್ಲಿ ನೀರು ತುಂಬುತ್ತದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಈಗ ಬಿಲ್ಡಿಂಗ್ಸ್ ಆದ ನಂತರ ನೆರೆ ಇಲ್ಲಿ ನಮಗೆ ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಅಲ್ಲೇ ಒಂದು ಕೈ ತೋಡಿದೆ ನೋಡಿ, ಅದನ್ನ ಇಷ್ಟವರೆಗೆ ನಮಗೆ ರಿಪೇರಿ ಮಾಡಿ ಕೊಡ್ಲಿಲ್ಲ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ನಮಗೆ ಇಲ್ಲಿ ಅಂಗ್ಲಕ್ಕೆ ಬರ್ತದೆ. 2-3 ದಿವಸ ನೀರು ನಿಲ್ತದೆ ನಮಗೆ ಅಲ್ಲಿ. ಎಷ್ಟು ಮನೆಗೆ ಸಮಸ್ಯೆ ಇಲ್ಲಿ? ಈಗ ಇದು 3rd ಟೈಮ್ ಆಗ್ತಾ ಇರೋದು. ಈಗ ಮಳೆ ಬಂದ ನಂತರ 3-4 ಮನೆ ಉಂಟಾ ಇಲ್ಲಿ? ಸುಮಾರು ಇದೆ, 3-5-6 ಮನೆ ಇದೆ ಈಗ ಈ ವಟಾರದಲ್ಲಿ. ಫಸ್ಟ್ ಬರೋದು ನಮ್ಗೆ ಅಲ್ಲಿ. ಎತ್ತರ ಮಾಡಿದ್ರಲ್ಲ, ಹೌದು. ಇದೆಯಾ ಹಾಗೆ? ಅದು ಹೇಗೆ? ಇಲ್ಲ, ಸಮಸ್ಯೆ ಹಾಗೇ ಇದೆ ಮೊದಲಿಂದ ಸಹ. ಸಮಸ್ಯೆ ಇದೆ ಅಲ್ಲೆಲ್ಲ? ಅಲ್ಲಿ ಎಂತ ಆಗುದಿಲ್ಲ, ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತದೆ. ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ಫಸ್ಟ್ ನಮ್ಗೆ ಇಲ್ಲಿ ಮನೆ ಹತ್ರ ಬರ್ತದೆ. ಈಗ ನಗರಸಭೆಯವರ ಹತ್ರ ನೀವು ಏನ್ ರಿಕ್ವೆಸ್ಟ್ ಮಾಡ್ತೀರಿ? ಅಂದ್ರೆ ಏನ್ ಮಾಡಿದ್ರೆ ಸರಿ ಆಗ್ತದೆ ಅಂತ ನಿಮ್ಮ ಅನುಭವ ಪ್ರಕಾರ? ರಿಕ್ವೆಸ್ಟ್ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ತೋಡಿದೆ. ಆ ತೋಡಲ್ಲಿ ನೀರು ಅಲ್ಲಿಗೆ ಮಳೆ ಬಂದ ತಕ್ಷಣ ಮೊದಲು ನಮ್ಗೆ ಅಲ್ಲಿ ಅಂಗ್ಲಕ್ಕೆ ನೀರು ಬರ್ತದೆ. ಅದು ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ನೀರು ಹರಿದು ಹೋಗ್ಲಿಕ್ಕೆ. ಇಲ್ಲಿ ಕೆಲವರು ಹೇಳ್ತಾರೆ ಆ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ. ಈಗ ಆ ಕಡೆದೆಲ್ಲ ನೀರು ಇಲ್ಲಿಂದ ಹರಿದು ಹೋಗ್ಬೇಕಂತ ಹೇಳ್ತಿದ್ದಾರೆ. ಈಗ ನಮ್ಗೆ ರಿಕ್ವೆಸ್ಟ್ ಅಂದ್ರೆ ಆ ತೋಡನ್ನು ಸರಿ ಮಾಡಿ ಕೊಡ್ಬೇಕು, ಓಪನ್ ಮಾಡಿ ಕೊಡ್ಬೇಕು ಸರ್. ಅಲ್ಲಿ ಓಪನ್ ಮಾಡಿ ಅದು ಕಟ್ಟಬೇಕು 2 ಸೈಡಲ್ಲಿ ಸಹ. ದಂಡ ಇಲ್ಲ, ಎಲ್ಲ ಬಿದ್ದೋಗಿದೆ. ಅದು ಅದನ್ನು ಎತ್ತರವಾಗಿ ಕಟ್ಟಿದ್ರೆ ಇಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಹೈಟ್ ಮಾಡ್ಬೇಕು ಸರ್. ಹೇಳಿದ್ದೇವೆ, ತುಂಬಾ ಸಲ ಹೇಳಿ ಆಯ್ತು. ಎಲ್ಲರಿಗೂ ನಾವು ಹೇಳಿದ್ದೇವೆ, ನೋಡಿ ಇದನ್ನೊಂದು ನಮ್ಗೆ ಸರಿ ಮಾಡಿ ಕೊಡಿ, ಇದು ವರ್ಷ ನಮ್ಗೆ ಸಮಸ್ಯೆ ಆಗ್ತದೆ. ಈಗ ಎಲ್ಲ ಕಡೆ ಡೆಂಗ್ಯೂ ಮಲೇರಿಯಾ ಉಂಟು. ಅಲ್ಲಿ ನೀರು ನಿಂತ್ರೆ ನಮ್ಗೆ ಸಹ ಮನೆಯಲ್ಲಿ ಮಕ್ಕಳು ಮತ್ತೆ ಏಜ್ ಆದವರೆಲ್ಲ ಇದ್ದಾರೆ. ಸ್ವಲ್ಪ ನೀರು ನಿಂತ್ರೆ ನಮ್ಗೆ ಅಲ್ಲಿ ಗೊತ್ತುಂಟಲ್ಲ, ಮಕ್ಕಳಿಗೆಲ್ಲ ಬೇಗ ಇದು ಇಮ್ಯುನಿಟಿ ಪವರ್ ಎಲ್ಲ ಕಮ್ಮಿ ಇರುದು, ಬೇಗ ಅಟ್ಯಾಕ್ ಆಗ್ತದೆ, ಫೀವರ್ ಎಲ್ಲ. ಇದು ಸ್ಥಳೀಯ ಮಹಿಳೆ ಹೇಳುವ ಪ್ರಕಾರ ನಗರಸಭೆಗೆ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಇಂದ್ರಾಣಿ ತೀರ್ಥದ ಒಂದು ಭಾಗಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ, ಮತ್ತೊಂದು ಭಾಗದಲ್ಲಿ ಆ ಒಂದು ನೀರು ಹರಿಯುವಂತಹ ಕಾಲುವೆಯನ್ನ ಎತ್ತರ ಮಾಡಿ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.